ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ 3.0. ಇವತ್ತೇನಪ್ಪ ಕೆಲಸ ಅಂದರೆ ಬದನೆ ಗಿಡಕ್ಕೆ ಔಷಧಿ ಹೊಡಿಬೇಕಾಯಿತು. ಎಲ್ಲ ಎದೊಳ್ತಾ ಇರಲಿಲ್ಲ ಗಿಡ. ಈ ಮಂಜು ಬೀಳ್ತಾ ಇರೋದ್ರಿಂದ ಯಾಕೋ ಗಿಡ ಜಾಸ್ತಿ ಎದೊಳ್ತಾ ಇರಲಿಲ್ಲ. ಮತ್ತು ಹುಳ ಆಗ್ಬಿಟ್ಟಿತ್ತು. ಅದಕ್ಕೆ ಆ್ಯಂಟಿಬಯೋಟಿಕ್ಕು ಎಲ್ಲ ಔಷಧಿ ಎಲ್ಲ ತಂದಿದೆ ಸಂತೆಪೇಟೆಯಲ್ಲಿ. ಇಷ್ಟು ಔಷಧಿಗೆ 1080 ರೂಪಾಯಿ ಆಗಿತ್ತು. ಈ ಥರ 6 ಲೀಟ್ರ್ ನೀರಿಗೆ ಎಲ್ಲ ಔಷಧಿನೂ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. 6 ಕ್ಯಾನ್ಗೆ ಆಯ್ತದೆ. ಬಿಗ್ಗೆ ಹೊಡಿ ಅಂತ ಹೇಳೋರೆ. ಒಂದು 11 ಗಂಟೆ ಒಳಗೆ ಹೊಡಿಬೇಕು. ಈ ಮಂಜೆಲ್ಲ ಕೊರೆಯೆಲ್ಲ ಇಳಿದ್ಮೇಲೆ ಹೊಡಿಬೇಕು ಔಷಧಿ. ಕೊರೆಗಿಂತ ಮುಂಚೆ ಹೊಡ್ರೆ ಕೆಲಸ ಮಾಡಲ್ಲ. ಒಂದು 8-9 ಗಂಟೆ ಮೇಲೆ 11 ಗಂಟೆ ಒಳಗೆ ಹೊಡೆದ್ಬಿಡ್ಬೇಕು ಇವನ್ನೆಲ್ಲ. ಬನ್ನಿ ಬದನೆ ಗಿಡ ಯಾವ ರೀತಿ ಇವೆ ತೋರಿಸ್ತೀನಿ, ನೋಡೋದು ನೀವು. ಎಲ್ಲ ಔಷಧಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಡ್ರಮ್ ಚಾರ್ಜ್ಗೆ ಹಾಕಿದ್ದೆ. ಇದು 4 ಅವರ್ ಚಾರ್ಜ್ಗೆ ಹಾಕಿದ್ರೆ 12 ಡ್ರಮ್ ಹೊಡಿಬೋದು. ಸಾಕು. ಒಂದು 4 ಡ್ರಮ್ಗೆ 1 ಅವರ್ ಹಾಕಿದ್ರೆ ಸಾಕಾಯ್ತು ಅಂದ್ಕೊಂಡು ಕಿತ್ತಾಕ್ಬಿಟ್ಟು ಡ್ರಮ್ ತಗೊಂಡು 1 ಟೈಮ್ ಮಿಕ್ಸ್ ಮಾಡ್ಕೊಂಡು ಔಷಧಿ 1 ಲೀಟ್ರ್ 1 ಲೀಟ್ರಿಗೆ 1 ಕ್ಯಾನ್ ಹೊಡಿಬೋದು. ನೋಡಿ, ಈ ರೀತಿ ಇವೆ ಗಿಡಗಳು. ಬೇಸಿಗೆಯಲ್ಲಿ ಚೆನ್ನಾಗಿ ಎದ್ದಿಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ. ಔಷಧಿ ಹಿಡಿ ಒಂದು ಸ್ವಲ್ಪ ಗ್ರೋತ್ಗೂ ಔಷಧಿ ತಂದಿದೆ, ಅದರೊಳಗೆ ಮಿಕ್ಸ್ ಇತ್ತು. ಎಲ್ಲ ಈ ರೀತಿ ಹೊಡಿತದೆ. ನೀವು ಯಾವ ರೀತಿ ಔಷಧಿ ಹೊಡಿತೀರಾ ಕಮೆಂಟ್ ಮಾಡಿ. ಯಾವ ಬೆಳೆ ಹಾಕಿದ್ದೀರಾ ಕಮೆಂಟ್ ಮಾಡಿ, ಹಂಗೆ ನೋಡೋಣ. ಆ ಕಡೆಯಿಂದ ಹೊಡ್ಕೊಂಬಂದೆ. ಇದು 3,500 ಗಿಡ ಐತೆ. ಎಲ್ಲ ಹಾರಾಕ್ಬಿಟ್ಟಿದ್ದವು. ಅಲ್ಲೇ 1 ಟ್ರಿಪ್ ಔಷಧಿ ಹೊಡೆದಿದ್ದೆ. ಈ 1 ಟ್ರಿಪ್ ಔಷಧಿ ಬಿಡಬೇಕಾಯ್ತು. ಎಲ್ಲಕ್ಕೂ ಔಷಧಿ ಹೊಡೆದ್ಬಿಡೋಣ ಅಂದ್ಬಿಟ್ಟು 11 ಗಂಟೆ ಒಳಗೆ ಹೊಡೆದ್ಬಿಡೋಣ ಅಂದ್ಬಿಟ್ಟು ಎಲ್ಲ ಗಿಡಕ್ಕೂ ಹಿಡ್ಕೊಂಬಂದೆ. ಇಂಥ ರಂಗಾಗೇನು ಗಿಡ ಇಲ್ಲ, ಸುಮಾರಾಗವೆ. ನೋಡೋಣ. ಈಗೆಲ್ಲ ಈಚು ಕಚ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.